ರಾಜ್ಯಪಾಲರ ಅಂಕಿತ ಬೀಳದೇ ಇದ್ರೂ ಕೂಡ ಅದೇ ಒಂದು ಕಾಯ್ದೆ ಅಡಿಯಲ್ಲಿ ನೋಟಿಸ್ ನೀಡಿರುವಂಥ ಸದ್ಯಕ್ಕೆ TV9 ಜೊತೆ ಮಾತಾಡಲಿಕ್ಕೆ ಈಗ ವಿಕಾಸ್ ಪುತ್ತೂರ್ ಅವರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ವಿಕಾಸ್ ಪುತ್ತೂರ್, ಈಗ ನೋಟಿಸ್ ನೀಡಿದ್ದು ಯಾವಾಗ ನಿಮಗೆ, ಮತ್ತು ಈ ನೋಟಿಸಲ್ಲಿ ಈಗ ಏನೇನು ಹೇಳಿದ್ದಾರೆ? ನೋಡಿ, ನಿನ್ನೆ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಹಿಂದೂ ಸಮಾಜೋತ್ಸವ ಇತ್ತು. ಈ ಹಿಂದೂ ಸಮಾಜೋತ್ಸವದ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ನಾನು ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಶೋಭಾಯಾತ್ರೆಯ ಬಳಿಕ ಇನ್ನೂ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಿರಲಿಲ್ಲ. ತರೀಕೆರೆ ಠಾಣೆಯ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ನನ್ನ ಬಳಿಯಲ್ಲಿ ಒಂದು ನೋಟಿಸನ್ನು ಕೊಟ್ಟರು. ಆ ನೋಟಿಸನ್ನು ಕೊಟ್ಟ ನಂತರ ನಾನು ಅದನ್ನು ಓದಿದೆ. ಆ ಓದಿದಂಥ ಸಂದರ್ಭದಲ್ಲಿ ಅದರಲ್ಲಿರುವ 4 ಅಂಶಗಳಿತ್ತು. ಆ 4ನೇ ಅಂಶದಲ್ಲಿ ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಮಾಡಿದರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂಥ ಅಂಶ ಉಲ್ಲೇಖ ಆಗಿದೆ. ನಾನು ಕಾರ್ಯಕ್ರಮ ಮುಗಿಲಿ ಅಂತ ಹೇಳಿ ನಾನೇನು ಮಾತಾಡಲಿಲ್ಲ. ಅವರು ಕೊಟ್ಟಂಥ ನೋಟಿಸನ್ನು ಸ್ವೀಕಾರ ಮಾಡಿದೆ. ತದನಂತರ ನಾನು ಅದನ್ನೆಲ್ಲ ಗಮನಿಸಿದಾಗ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ಸರ್ಕಾರ ಅದನ್ನು ಮುಂದಕ್ಕೆ ಕಳಿಸಿದೆ. ಆದರೆ ಇವತ್ತು ಅದು ಜಾರಿಯಾಗಿಲ್ಲ. ರಾಜ್ಯಪಾಲರ ಕಚೇರಿಯಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಲಿಲ್ಲ. ಹೀಗಿರುವಾಗ ಇವರು ಆ ಮಸೂದೆ ಅದು ಮಸೂದೆಯೇ ಆಗಲಿಲ್ಲದಿರುವಾಗ ಇವರು ಅದನ್ನು ಮುಂದೆ ಇಟ್ಟುಕೊಂಡು ಯಾವ ರೀತಿಯಲ್ಲಿ ನೋಟಿಸ್ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದು ಒಂದು ಭಾಗ. ಇದನ್ನು ನಾವೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಸರ್ಕಾರದ ವಿರುದ್ಧ ಯಾರು ಮಾತನಾಡ್ತಾರೆ, ಜನರ ಪರವಾಗಿ ಯಾರು ಧ್ವನಿಯನ್ನು ಎತ್ತುತ್ತಾರೆ, ಬಹುಸಂಖ್ಯಾತ ಹಿಂದೂ ಸಮಾಜದ ಪರವಾಗಿ ಯಾರು ಧ್ವನಿಯನ್ನು ಎತ್ತುತ್ತಾರೆ, ಇವರ ಎಲ್ಲ ಧ್ವನಿಯನ್ನು ಮೊಟಕುಗೊಳಿಸಬೇಕು, ದಮನಗೊಳಿಸಬೇಕು ಅಂತ ಹೇಳಿ ಒಂದು ದುರುದ್ದೇಶಪೂರ್ವಕವಾಗಿ ಈ ದ್ವೇಷ ಭಾಷಣ ಮಸೂದೆಯನ್ನು ಇವರು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ನಿನ್ನೆಯ ಘಟನೆಯಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ ಕಾರಣ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಕರ್ನಾಟಕದ ಸಮಸ್ತ ಜನರ ಪರವಾಗಿ ನಾವು ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತೇವೆ. ಇವರು ಯಾವ ಒಂದು ಕುತಂತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಈ ಮಸೂದೆಯ ಮುಖಾಂತರ ಏನು ಸರ್ಕಾರದ ಜನವಿರೋಧಿ ಧೋರಣೆಗಳ ವಿರುದ್ಧ, ಹಿಂದೂ ವಿರೋಧಿ ಧೋರಣೆಗಳ ವಿರುದ್ಧ ಧ್ವನಿಯನ್ನು ದಮನಿಸಲಿಕ್ಕೆ ಇವರು ಏನು ಹೊರಟಿದ್ದಾರೆ, ಅದನ್ನು ನಾವು ಸುಮ್ಮನೆ ಬಿಡುವ ಪ್ರಶ್ನೆ ಇಲ್ಲ. ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಅಂದರೆ ಈಗ ಚಿಕ್ಕಮಗಳೂರು ಪೊಲೀಸರ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಳ್ತೀರಾ? ಮತ್ತೇನಾದ್ರು ಗೃಹ ಸಚಿವರಿಗೆ ದೂರನ್ನು ಈ ರೀತಿ ಏನಾದ್ರು ಕೊಡೋದು, ಈ ರೀತಿ ಏನಾದ್ರು ಉಂಟಾ? ಹೇಗೆ? ನೋಡಿ, ನಾವು ಅದನ್ನು ಗೃಹ ಸಚಿವರಿಗೆ ನಾವು ದೂರು ಕೊಡೋ ಅಗತ್ಯನೇ ಇಲ್ಲ. ಇವತ್ತು ದುರುದ್ದೇಶಪೂರ್ವಕವಾಗಿ ಗೃಹ ಮಂತ್ರಿಗಳು, ಸರ್ಕಾರವೇ ಇದಕ್ಕೆ ನೇರವಾಗಿ ಭಾಗಿ ಅಂತ ನಾನು ಹೇಳ್ತೇನೆ. ಪೊಲೀಸ್ ಇಲಾಖೆಯವರಿಗೆ ಸರ್ಕಾರದ ಸೂಚನೆ ಇಲ್ಲದವರೇನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇವತ್ತು ಪೊಲೀಸ್ ಇಲಾಖೆಯವರಿಗೆ ಸರ್ಕಾರ ನಿರ್ದೇಶನ ಮಾಡಿದೆ, ಈ ರೀತಿ ನಮ್ಮ ವಿರುದ್ಧ ಯಾರು ಮಾತನಾಡ್ತಾರೆ, ಹಿಂದೂಗಳ ಪರವಾಗಿ ಯಾರು ಮಾತನಾಡ್ತಾರೆ, ಅವರ ಧ್ವನಿಯನ್ನು ಮೊಟಕುಗೊಳಿಸಬೇಕು, ದಮನಿಸಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವು. ಅವರು ಪೊಲೀಸರನ್ನು ಬಳಸಿಕೊಂಡು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ನಾವು ಸರ್ಕಾರದ ವಿರುದ್ಧವೇ ನಮ್ಮ ಹೋರಾಟ ನಡೀಲಿಕ್ಕಿದೆ. ಈಗ ನೋಟಿಸ್ ನಿಮಗೆ ಕೊಡಲಿಕ್ಕೆ ಕಾರಣ ಏನು ಅಂತ? ಈಗ ನಿನ್ನೆ ದಿಕ್ಸೂಚಿ ಭಾಷಣ ಇತ್ತು, ಮತ್ತು ನಿಮ್ಮ ಮೇಲೆ ಏನಾದ್ರು ಈ ಹಿಂದೆ ಈ ರೀತಿ ಅಂದರೆ ದ್ವೇಷ ಭಾಷಣ ಮಾಡಿರೋಂಥ ವಿಚಾರ ಸಂಬಂಧಪಟ್ಟಂಗೆ ಏನಾದರೂ ಪ್ರಕರಣಗಳು ದಾಖಲಾಗಿದೆಯಾ ಹೇಗೆ? ನೋಡಿ, ಕಳೆದ 3 ತಿಂಗಳಲ್ಲಿ ನನ್ನ ಮೇಲೆ ಹಲವಾರು ಪ್ರಕರಣಗಳನ್ನು ಇವರು ಇದೇ ರೀತಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ದಾಖಲು ಮಾಡಿರುವಂಥದ್ದಿದೆ. ಇದು ಕೂಡ ಅದರ ಒಂದು ಭಾಗ. ಯಾರು ಈ ಸರ್ಕಾರದ ನೀತಿಗಳ ವಿರುದ್ಧ, ಜನವಿರೋಧಿ ನೀತಿಗಳ ವಿರುದ್ಧ ಮಾತನಾಡ್ತಾರೆ, ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಮಾತನಾಡ್ತಾರೆ, ಅವರನ್ನು ದಮನ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಷಡ್ಯಂತ್ರ. ಸೊ ಇದು ನಡೀತಲೇ ಬರ್ತಾ ಇದೆ. ಇನ್ನು ಮುಂದಕ್ಕೂ ಕೂಡ ಇವರು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರೆ, ಇದನ್ನು ಮುಂದುವರಿಸಿದರೆ ನಾವು ಸುಮ್ಮನೆ ನಿಲ್ಲುವ ಪ್ರಶ್ನೆ ಇಲ್ಲ. ಸೊ ಇದಿಷ್ಟು ವಿಕಾಸ್ ಪುತ್ತೂರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.